ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಯೂಸಲಿ ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ಅಂದರೆ ರಾತ್ರಿ ಬೇಗ ಮಲಗಿದ್ರೆ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ಸ್ವಲ್ಪ ಲೇಟಾಗಿ ಮಲಗಿದ್ರೆ ಅಥವಾ ಸ್ವಲ್ಪ ಹುಷಾರಿಲ್ಲ ಅಂದರೆ ಸ್ವಲ್ಪ ಟೈಮು 5 ಗಂಟೆ ಅಥವಾ 6 ಗಂಟೆ ಆಗುತ್ತೆ. ಇಲ್ಲ ಅಂದರೆ 4 ಗಂಟೆಗೆ ಎದ್ದೇಳ್ತೀನಿ. ಎದ್ದುಬಿಟ್ಟು ಹಾಸಿಗೆ ಮೇಲೆ ಸ್ವಲ್ಪ ನಾನು ನೀರು ಇಟ್ಕೊಂಡಿರ್ತೀನಿ ಸೈಡಿಗೆ. ಸ್ವಲ್ಪ ಎದ್ದ ತಕ್ಷಣ ಒಂದು ಕಪ್ ನೀರು ಕುಡಿದ್ಬಿಟ್ಟು ಪ್ರಾಣಾಯಾಮ ಮಾಡ್ತೀನಿ. ಸ್ವಲ್ಪ ಮೈಗ್ರೇನು ಮತ್ತು ನನಗೆ ಸೈನಸ್ ಇರೋದ್ರಿಂದ ಫ್ರಂಟ್ ತಲೆ ಎಲ್ಲ ನೋಯ್ತಾ ಇರುತ್ತೆ, ಕಣ್ಣೆಲ್ಲ ನೋಯ್ತಾ ಇರುತ್ತೆ. ಬೆಳಗ್ಗೆ ಎದ್ದಾಗಲೇ ನನಗೆ ಒಂಥರ ಹುಷಾರಿಲ್ಲದ ಥರ ಅನಿಸ್ತಾ ಇರುತ್ತೆ. ತಲೆನೋವು ಮತ್ತು ಕಣ್ಣು ಹುಬ್ಬು ಹತ್ರ ಎಲ್ಲ ನೋಯ್ತಾ ಇರುತ್ತೆ. ಸೊ ಹಾಗಾಗಿ ಮೈಗ್ರೇನು ಸೈನಸ್ ಇರೋರಿಗೆ ಅದು ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೆಡ್ ಪೇಯ್ನ್ ಇರುತ್ತೆ. ಸೊ ಹಾಗಾಗಿ ಪ್ರಾಣಾಯಾಮನ ನಾನು ಮಾಡ್ತೀನಿ. ಅಂದರೆ ಒಂದು ಕಡೆ ಉಸಿರು ಹೇಳ್ಕೊಂಡು ಮತ್ತೊಂದು ಕಡೆ ಬಿಡೋದು, ಲೆಫ್ಟ್ ಹೇಳ್ಕೊಂಡು ಬಲಗಡೆ ಹೇಳ್ಕೊಂಡು ಲೆಫ್ಟು, ಈ ಥರ ಮಾಡೋದ್ರಿಂದ ಸ್ವಲ್ಪ ನನಗೆ ನೋಸ್ ಫ್ರೀ ಆಗುತ್ತೆ. ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಮೇಲೇ ನಾನು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕತ್ತು ತಿರುಗಿಸೋದು, ಕೈ ತಿರುಗಿಸೋದು ಎಲ್ಲ ಸ್ವಲ್ಪ ಬಾಡಿ ಎಲ್ಲ ಫ್ರೀ ಮಾಡಿಕೊಂಡು ಈ ಥರ ಪರ್ವತಾಸನ ಮಾಡಿಕೊಂಡು ಎದ್ದೇಳ್ತೀನಿ. ದೇವ್ರ ಫೋಟೋನ ನಾವು ರೂಮಲ್ಲಿ ಇಟ್ಕೊಂಡಿದ್ದೀವಿ. ಅಂದರೆ ಸಾಯಿಬಾಬನ ಫೋಟೋನ, ದೇವ್ರ ಫೋಟೋನ ನೋಡಿಬಿಟ್ಟು ಎದ್ದೇಳ್ತೀನಿ. ಯೂಸಲಿ ಎಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ತೀನಿ. ಹುಬ್ಬತ್ರ ಎಲ್ಲ ಪೇಯ್ನ್ ಆಗ್ತಾ ಇರುತ್ತೆ. ಬೆಳಗ್ಗೆನೇ ಸ್ವಲ್ಪ ಅಲ್ಲೆಲ್ಲ ಪೇಯ್ನ್ ಇರುತ್ತೆ ನನಗೆ, ಹುಬ್ಬಿನ ನಡುವೆ ಮತ್ತು ಹಣೆ ಭಾಗ, ಕಣ್ಣಿನ ಸುತ್ತಮುತ್ತ ಎಲ್ಲ ಸ್ವಲ್ಪ ಪೇಯ್ನ್ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ತೀನಿ. ಇದು ಮೈಗ್ರೇನು ಸೈನಸ್ ಯಾರಿಗಿರುತ್ತೋ ಅವರಿಗಷ್ಟೇ ಅರ್ಥ ಆಗುತ್ತೆ. ಬೆಳಗ್ಗೆ ನಾನು ಸಾಯಿಬಾಬನ ಫೋಟೋ ನಮ್ಮದು ರೈಟ್ ಸೈಡಿಗೆ ಇಟ್ಕೊಂಡಿದ್ದೀವಿ. ಸೊ ದೇವ್ರ ಫೋಟೋನ ನೋಡಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಎದ್ದೇಳ್ತೀನಿ. ಬೆಳಗ್ಗೆ ನೋಡಿ 4 ಗಂಟೆ, ಯೂಸಲಿ 4 ಗಂಟೆ, 5 ಗಂಟೆ, 6 ಗಂಟೆ, ನನಗೆ ಹೇಗೆ ರಾತ್ರಿ ಬೇಗ ಮಲಗಿರ್ತೀನಿ ಅದ್ರ ಮೇಲೆ ಡಿಪೆಂಡು. ಅಥವಾ ನನಗೆ ಒಮ್ಮೊಮ್ಮೆ ತುಂಬ ತಲೆನೋಯ್ತಾ ಇತ್ತಂದರೆ ಎದ್ದೇಳೋಕ್ಕೂ ಕೂಡ ಆಗಲ್ಲ. ಆವಾಗೆಲ್ಲ 5 ಗಂಟೆ 6 ಗಂಟೆಗೆ ಎದ್ದೇಳ್ತೀನಿ. ಎದ್ಬಿಟ್ಟು ನೀಟಾಗಿ ಮುಖ ತೊಳ್ಕೊಂಬಿಟ್ಟು ಆಮೇಲೆ ದೇವ್ರ ಕೊನೆಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡೋದು. ರಾತ್ರಿ ಅಂದರೆ ನಾನು ಮಲಗುವಾಗ ಸ್ವಲ್ಪ ಫ್ರೀಯಾಗಿರೋ ಅಂಥ ಡ್ರೆಸ್ ಹಾಕ್ಕೊಳ್ತೀನಿ. ಅಂದರೆ ಟೀ ಶರ್ಟು ಆ ಥರ ನೈಟ್ ಡ್ರೆಸ್ ಹಾಕ್ಕೊಳ್ತೀನಿ. ಎದ್ದ ತಕ್ಷಣ ನನಗೆ ಒಂದು ಡ್ರೆಸ್ಸು ನೀಟಾಗಿರೋದು ಒಂದು ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡು ತಲೆ ಬಾಚ್ಕೊಳ್ಳೋಂಗಿದ್ರೆ ಬಾಚ್ಕೊಂಡು ನೀಟಾಗೆ ಕ್ರೀಮೆಲ್ಲ, ಒಂದು ಸನ್ಸ್ಕ್ರೀನ್ ವಿತ್ ಮಾಯ್ಶ್ಚರ್ ಇರೋದು ಒಂದು ಕ್ರೀಮ್ನ ನಾನು ಯೂಸ್ ಮಾಡ್ತೀನಿ. ಯಾವ ಕ್ರೀಮು ಅಂತ ಕೇಳಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ಸನ್ಸ್ಕ್ರೀನು 15+ ಇದೆ, ಅದು SPF 15+ ಇದೆ, ಅದು ಹಚ್ತೀನಿ. ಸ್ವಲ್ಪ ಮಾಯ್ಶ್ಚರ್ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ರೀಮ್ ಹಚ್ಚೋದ್ರಿಂದ ನಮಗೆ ಮಾಯ್ಶ್ಚರ್ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ದೇವ್ರ ಕಡೆಗೆ ಹೋಗ್ತೀನಿ. ಇದು ರಾತ್ರಿ ದೇವರಿಗೆ ದೀಪ ಹಚ್ಚಿದ್ದು ಹಾಗೇ ಇದೆ. ತುಂಬ ಎಣ್ಣೆ ಹಾಕೋದ್ರಿಂದ ಬೆಳಕರಿವರೆಗೂ ದೀಪ ಉರಿತಾ ಇರುತ್ತೆ. ಕುಂಕುಮ ಮತ್ತು ನಾನು ವಿಭೂತಿನ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಹತ್ರ ಹೋಗಿಬಿಟ್ಟು ಹಚ್ಕೊಳ್ತೀವಿ. ನಮ್ಮನೆಗೆ ಎಲ್ಲರೂ ಎದ್ದ ತಕ್ಷಣ ಸ್ನಾನ ಆಗಬೇಕು ಅಂತೇನಿಲ್ಲ. ಎದ್ದ ತಕ್ಷಣ ದೇವ್ರ ಕೋಣೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ, ಅದೇ ಪದ್ಧತಿ. ಅದಾದ ನಂತರ ಬಿಸಿನೀರು ಕುಡಿತೀನಿ ಸ್ವಲ್ಪ. ಅಂದರೆ ತಲೆನೋವು ಅದೆಲ್ಲ ಸ್ವಲ್ಪ ಫ್ರೀ ಆಗುತ್ತೆ, ನೋಸ್ ಫ್ರೀ ಆಗುತ್ತೆ ಅಂತಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಪ್ಲೇನ್ ವಾಟ್ರ್ ಬಿಸಿನೀರು ಕುಡಿತೀನಿ. ಅದಾದ ನಂತರ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ಳೋದು. ಅಂದರೆ ಬಟ್ಟೆ ಮಿಷಿನ್ಗೆ ರಾತ್ರಿ ನಾನು ಬೆಡ್ಶೀಟ್ ಹಾಕಿದ್ದೆ. ಒಂದು ಹಿಂದಿನ ದಿನ ಕೆಲಸಕ್ಕೆ ಬಂದಿರಲಿಲ್ಲ ಅವರು. ಸೊ ಹಂಗಾಗಿ ಸುಮಾರು 2-3 ಟ್ರಿಪ್ ಹಾಕಿದ್ದೆ ಬಟ್ಟೆಗಳು. ರಾತ್ರಿ ಒಂದು ಬೆಡ್ಶೀಟುಗಳು ಕೂಡ ಹಾಕಿದ್ದೆ, ಅದೆಲ್ಲ ತೆಗೆದುಬಿಟ್ಟು ಒಣಗಾಕಿ ಆದ ನಂತರ ಈ ಪಾತ್ರೆಗಳನ್ನೆಲ್ಲ ಆಚೆಗೆ ಇಡ್ತಾ ಇದ್ದೀನಿ. ಯುಟಿಲಿಟಿಯಲ್ಲಿ ಒಂದು ಸಿಂಕ್ ಇದೆ, ಅಲ್ಲಿ ಕೂಡ ಸ್ಲ್ಯಾಬ್ ಹಾಕ್ಸಿದ್ದೀವಿ, ಸಿಂಕ್ ಇದೆ. ಅಂದರೆ ಪಾತ್ರೆಗಳೆಲ್ಲ ತೊಳಿಲಿಕ್ಕೆಲ್ಲ ಆ ಕಡೆ ಇಡ್ತೀನಿ. ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಆ ಕಡೆ ವ್ಯವಸ್ಥೆ ಇರೋದ್ರಿಂದ ಎಲ್ಲ ಆ ಕಡೆ ಇಡ್ತೀನಿ. ನನಗೆ ಅಡುಗೆ ಮಾಡುವಾಗ ಇಲ್ಲಿ ಸಿಂಕಲ್ಲಿ ಪಾತ್ರೆಗಳು ಕಣ್ಣಿಗೆ ಕಾಣ್ತಾ ಇದ್ದರೆ ಇಷ್ಟನೇ ಆಗೋದಿಲ್ಲ. ಅವರು ಅರ್ಲಿ ಮಾರ್ನಿಂಗ್ಗೆ ಅವರು ಕೆಲಸಕ್ಕೆ ಬರೋದ್ರಿಂದ ನಾನು ನೈಟ್ ಪಾತ್ರೆಗಳನ್ನ ಸ್ವಲ್ಪ ಅವರಿಗೆ ನೈಟ್ ಪಾತ್ರೆಗಳು ಮತ್ತು ಬೆಳಗ್ಗೆ ಅಡುಗೆ ಮಾಡೋ ಪಾತ್ರೆಗಳನ್ನೆಲ್ಲ ಅವ್ರಿಗೆ ತೊಳೆಯೋಕೆ ಕೊಡ್ತೀನಿ. ಆಮೇಲೆ ಅವರು 8 ಗಂಟೆ ಅಷ್ಟೊತ್ತಿಗೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ನಮ್ಮ ಮನೇಲಿ ಆಗಿರೋಂಥ ಪಾತ್ರೆಗಳು, ತಿಂಡಿ ತಿಂದಿದ್ದು, ಊಟ ಮಾಡಿದ್ದು ಮತ್ತು ಸಾಯಂಕಾಲ ಕಾಫಿ ಮಾಡಿದ್ದು ಅವೆಲ್ಲ ನಾನು ತೊಳ್ಕೊಳ್ತೀನಿ. ಏನು ರಾತ್ರಿ ಊಟ ಆದಮೇಲೆ ಇರುತ್ತಲ್ಲ ಆ ಪಾತ್ರೆಗಳು ಮತ್ತು ಬೆಳಗ್ಗೆ ತಿಂಡಿ ಮಾಡುವಾಗ ಆಗೋಂಥ ಪಾತ್ರೆಗಳು ಅವರು ತೊಳಿತಾರೆ.
ಬೆಳಗ್ಗೆ ಎದ್ದ ತಕ್ಷಣನೇ ಏನೇ ರಾತ್ರಿ ಕ್ಲೀನ್ ಒಂದೊಂದು ಸಲ ಮಾಡಿರ್ತೀನಿ, ಒಂದೊಂದು ಸಲ ಕಟ್ಟೆ ಕ್ಲೀನಾಗಿ ಒರೆಸಿರೋದಿಲ್ಲ, ಒಂದೊಂದು ಸಲ ಮಕ್ಕಳು ಲೇಟಾಗಿ ಊಟ ಮಾಡಿಬಿಡ್ತಾರೆ. ಅಂಥ ಟೈಮಲ್ಲೆಲ್ಲ ಕಟ್ಟೆ ಒರೆಸಿರೋದಿಲ್ಲ. ನಾನು ಬೇಗ ಮಲಗಕ್ಕೆ ಹೋಗ್ಬಿಟ್ಟಿರ್ತೀನಲ್ವ, ಹಾಗಾಗಿ ಕಟ್ಟೆ ಒರೆಸಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ಕ್ಲೀನಾಗೆ ಇನ್ನೊಂದು ಸಲ ಒರೆಸ್ಕೊಂಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಅದು ಏನು ನೀಟ್ ಇರಲಿ ಅಥವಾ ಸ್ವಲ್ಪ ಡಸ್ಟ್ ಇರಲಿ, ಒಂದು ಸಲ ಎದ್ದ ತಕ್ಷಣ ಕಟ್ಟೆ ತೊಳ್ಕೊಂಡ್ರೆ ಸಮಾಧಾನ, ಕಟ್ಟೆ ಎಲ್ಲ ಒರೆಸ್ಕೊಂಡ್ರೆ ಸಮಾಧಾನ ಆಗುತ್ತೆ. ಈ ಸಿಂಕಿನ ಪಾತ್ರೆಗಳನ್ನೆಲ್ಲ ಆಚೆಗೆ ಇಟ್ಬಿಟ್ಟು ನಾನು ಅಡುಗೆ ಕೋಣೆಯಲ್ಲಿರೋ ಸಿಂಕ್ನ ತೊಳ್ಕೊಂಡ್ಬಿಡ್ತೀನಿ. ಅಂದರೆ ನನಗೆ ಅಡುಗೆ ಮಾಡುವಾಗ ಇಲ್ಲಿ ಸಿಂಕಲ್ಲಿ ಪಾತ್ರೆ ಇರೋದು ಇದೆಲ್ಲ ಒಂಥರ ಅನಿಸ್ಬಿಡುತ್ತೆ. ಯಾರಿಗೇ ಆಗಲಿ ಹಂಗೆ ಆಗುತ್ತೆ. ಸಿಂಕಲ್ಲಿ ಪಾತ್ರೆ ಇದ್ದರೆ ಅಡುಗೆ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಸೊ ಎಲ್ಲ ಆಚೆಗೆ ಇಟ್ಬಿಟ್ಟು ನಾನು ಎಲ್ಲ ಕಟ್ಟೆ ಒರೆಸ್ಕೊಂಡು ಸಿಂಕ್ ತೊಳ್ಕೊಂಡೆ. ಅದಾದ ನಂತರ ಅಡುಗೆಗೆ ಏನು ಬೇಕು ಎಲ್ಲ ರಾತ್ರಿ ಯೋಚನೆ ಮಾಡ್ಕೊಂಡಿರ್ತೀನಿ, ನಾಳೆ ಏನು ಮಾಡೋಣ ಅಂತ. ಒಂದು ದಿವಸ ಚಪಾತಿ, ಒಂದು ದಿವಸ ರೈಸ್ ಐಟಮ್ ಈ ಥರ ಮಾಡ್ತೀವಿ. ನಿನ್ನೆ ನಾನು ರೈಸ್ ಐಟಮ್ ಮಾಡಿರೋದ್ರಿಂದ ಇವತ್ತು ಬೆಳಗ್ಗೆ ಚಪಾತಿ ಮತ್ತು ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ, ಅಂದರೆ ಡೊಣ್ ಮೆಣಸಿನ್ಕಾಯಿ ಪಲ್ಯ, ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ಇದು ರಾತ್ರಿ ಸ್ವಲ್ಪ ನೆನೆ ಇಟ್ಟಿದ್ದೆ. 4 ಜನಕ್ಕೂ ಆಗೋವಷ್ಟು ಶೇಂಗಾ ಮತ್ತು ಬಾದಾಮಿ, ಹೆಸರು ಕಾಳು ಅದೆಲ್ಲ ರಾತ್ರಿ ನೆನೆ ಹಾಕಿದ್ದೆ. ಇತ್ತೀಚೆಗೆ ನೆನೆ ಹಾಕ್ತಾ ಇದ್ದೀನಿ. ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ನೆನೆ ಹಾಕಿ ತಿನ್ನೋಣ, ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಇದು ಸ್ಕಿನ್ಗೆ ಮತ್ತು ಹೇರ್ಸು ಅದೆಲ್ಲ ಗ್ರೋ ಆಗಲಿಕ್ಕೆ ತುಂಬ ಚೆನ್ನಾಗೇ ಹೆಲ್ಪ್ ಮಾಡುತ್ತೆ. ಬಾದಾಮಿ ಮತ್ತು ಶೇಂಗಾ, ಹೆಸರು ಕಾಳು ಸ್ಕಿನ್ನೂ ಇಂಪ್ರೂವ್ ಆಗುತ್ತೆ ಮತ್ತು ಹೇರ್ಸು ಕೂಡ ತುಂಬ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಹಾಗಾಗಿ ಇದನ್ನು ನೆನೆ ಹಾಕ್ತೀನಿ ರಾತ್ರಿ. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಸಮ ಪ್ರಮಾಣದಲ್ಲಿ ಎಲ್ಲರೂ ಸ್ವಲ್ಪ ತಿಂತೀವಿ. ಒಂದು ಸಲ ರಾತ್ರಿ ನೆನೆ ಹಾಕಿರೋ ನೀರನ್ನ ತೆಗೆದುಬಿಟ್ಟು ಒಳ್ಳೆ ನೀರಲ್ಲಿ ಒಂದು ಸಲ ತೊಳಿತೀನಿ. ತೊಳೆದಾದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೊತ್ತಿಗೆ ಏನು ಕೆಲಸ ಇರುತ್ತಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿಬಿಟ್ಟು ತಿಂತಾ ಪೇಪರ್ ಓದ್ಬಿಟ್ಟು, ಹಿಂದಿನ ದಿವಸದ ಇನ್ನೂ ಪೇಪರ್ ಬಂದಿರಲ್ಲ 5:30 ಹಂಗೆ. ಸೊ ಹಿಂದಿನ ದಿವಸದ ಪೇಪರ್ ಓದ್ತಾ ಸ್ವಲ್ಪ ತಿಂದ್ಬಿಟ್ಟು ಅದಾದ ನಂತರ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಸುಮಾರು 5:45 ಆಗಿತ್ತು ಅನಿಸುತ್ತೆ, 5 ಗಂಟೆ ಆಗಿತ್ತು ಅಡುಗೆ ಸ್ಟಾರ್ಟ್ ಮಾಡಿದಾಗ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟೆ, ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಎಲ್ಲ ಅಡುಗೆ ಬೇಗ ಮುಗಿಸ್ಕೊಳ್ತೀನಿ. ಚಿಕ್ಕ ಮಗಳಿಗೆ ಕಾಲೇಜು ಅರ್ಲಿ ಮಾರ್ನಿಂಗ್ ಇದೆ. ಅವಳಿಗೆ ಈ ಸೆಮಿಸ್ಟ್ರು ಫುಲ್ಲು ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ನಾನು ಬೆಳಗ್ಗೆ ಅವಳಿಗೆ ತಿಂಡಿಗೆ ರೆಡಿ ಮಾಡಲೇಬೇಕು. 7 ಅಂದರೆ ಅವಳಿಗೆ ರೆಡಿ ಇರಬೇಕು. ಸೊ ಹಾಗಾಗಿ ಇತ್ತೀಚೆಗೆ ಈ ಸೆಮಿಸ್ಟ್ರು ಮುಗಿಯೋವರೆಗೂ ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಮಾಡಲೇಬೇಕು. ಸ್ವಲ್ಪ ಅದಾದಮೇಲೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಟಾದಮೇಲೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಮನೆಯಲ್ಲಿ ಯಾರೂ ಕುಡಿಯೋದಿಲ್ಲ, ನಮ್ಮ ಮನೆಯವರು ಸ್ವಲ್ಪ ಕುಡಿತಾರೆ. ಆಮೇಲೆ ಕೆಲ್ಸಕ್ಕೆ ಬರ್ತಾರಲ್ಲ ನಮಗೆ ಮಂಗಳ ಅಂತ, ಅವರು ಸ್ವಲ್ಪ ಕಾಫಿ ಕುಡಿತಾರೆ, ನಾನು ಕುಡಿತೀನಿ. ನನಗೆ ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಅಂತ ಮತ್ತೊಂದು ಸ್ವಲ್ಪ ಪುಡಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕೋದು ಮತ್ತು ಕೈಯಲ್ಲಿ ತೊಳೆಯೋ ಅವನ್ನೆಲ್ಲ ಮತ್ತೆ ಎಲ್ಲ ಬಾತ್ರೂಮಿಂದ ತಂದು ಹಾಕಿದೆ. ಅದಾದ ನಂತರ 6 ಗಂಟೆ ಹಂಗೆ ನಾನು ಸ್ಕ್ರೀನೆಲ್ಲ ಓಪನ್ ಮಾಡ್ತಾ ಇದ್ದೇನೆ, ಮನೆ ಸ್ಕ್ರೀನ್ಗಳು. ಬೆಳಗ್ಗೆ 6 ಗಂಟೆ ಹಂಗೆ ಸ್ಕ್ರೀನ್ ಓಪನ್ ಮಾಡಿ ಕದ ತೆಗೆದ್ರೆ ಒಂಥರ ಖುಷಿ ಆಗುತ್ತೆ. ಅರ್ಲಿ ಮಾರ್ನಿಂಗು ತುಂಬಾ ಪೀಸ್ಫುಲ್ಲಾಗಿರುತ್ತೆ, ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ. ಮಾರ್ನಿಂಗ್ ಟೈಮ್ ಈ ಥರ ಇದೆ ನೋಡಿ. ಗುಬ್ಬಿಗಳು, ಇಲ್ಲೆಲ್ಲ ಸಣ್ಣ ಸಣ್ಣ ಪಕ್ಷಿಗಳೆಲ್ಲ ಇರುತ್ತೆ. ನಮ್ಮ ಮನೆ ಹತ್ರಲ್ಲೆಲ್ಲ ಮರಗಳಿರೋದ್ರಿಂದ ಅಲ್ಲೆಲ್ಲ ಪಕ್ಷಿಗಳಿದ್ದಾವೆ. ಚಿಲಿಪಿಲಿ ಸೌಂಡ್ ಎಲ್ಲ ಕೇಳ್ತಾ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಮನೆ ಮುಂದೆ ನಾನು ಸ್ವಲ್ಪ ಫ್ಲವರ್ಸ್ ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದೀನಿ. ಅವೆಲ್ಲ ನೋಡಲಿಕ್ಕೆ, ಫ್ಲವರ್ ಎಲ್ಲ ಬಿಟ್ಟಿರ್ತಾವಲ್ಲ, ಅದು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅದೆಲ್ಲ ಕದ ತೆಗೆದಾದ್ಮೇಲೆ ನಾನು ಗಿಡಗಳನ್ನೆಲ್ಲ ನೋಡಿ ಹೊರಗಡೆ 2-3 ನಿಮಿಷ ಇದ್ಬಿಟ್ಟು ಒಳಗೆ ಬರ್ತೀನಿ. ಬಂದುಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. 6 ಹಂಗೆ ಸ್ಟಾರ್ಟ್ ಮಾಡಿಕೊಂಡ್ರೆ, ಒಗ್ಗರಣೆಗೆ ಹಾಕೋದು ಅದೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರೆ ಎಲ್ಲ ರೆಡಿ ಇಟ್ಟಿರ್ತೀನಿ. ಪಲ್ಯಗೆಲ್ಲ ಹೆಚ್ಚಿಟ್ಟಾಗಿರುತ್ತೆ, ಚಪಾತಿಗೂ ಎಲ್ಲನೂ ರೆಡಿ ಇಟ್ಟಿರ್ತೀನಿ. ಬಂದುಬಿಟ್ಟು ಒಗ್ಗರಣೆಗೆ ಹಾಕಿಬಿಟ್ಟು ಚಪಾತಿ ಎಲ್ಲ ಬೇಯಿಸೋದು ಅಷ್ಟೇ. ನೋಡಿ, ಚಪಾತಿನೂ ಆಯಿತು, ಪಲ್ಯನೂ ಆಯಿತು. 7 ಎಲ್ಲ ರೆಡಿ ಆಗಿರುತ್ತೆ. ಅವಳಿಗೆ ಬೇಗ ಹೋಗೋದಿರೋದ್ರಿಂದ ನಾನು ಬೇಗ ಮಾಡಿಬಿಡ್ತೀನಿ. ಸ್ವಲ್ಪ ನಮಗೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ತಣ್ಣಗಾಗುತ್ತೆ, ಪರವಾಗಿಲ್ಲ. ಬಟ್ ಅವಳಿಗೆ ಬೇಗ ಕಾಲೇಜ್ ಇರೋದ್ರಿಂದ ಬೇಗ ಮಾಡಲೇಬೇಕು. ಅದಾದ ನಂತರ ರೂಮ್ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಅಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ 2-3 ಹೊಚ್ಕೊಳ್ತಿರ್ತೀವಲ್ಲ, ಸೊ ಹಂಗಾಗಿ ತುಂಬ ಬರೀ ಬೆಡ್ಶೀಟ್ಗಳು, ರಗ್ಗುಗಳು, ಬ್ಲ್ಯಾಂಕೆಟ್ಸು ಬರೀ ಇವೇ ಇರ್ತವೆ ಬೆಡ್ ಮೇಲೆ. ಸೊ ಅವನ್ನೆಲ್ಲ ತೆಗೆದಿಟ್ಟು ಮನೆಗೆ ಹಾಕೋದು, ಹೊರಗೆ ಹಾಕೋದು ಅಂತ ಎಲ್ಲ ಸುಮಾರು ತಂದು ಹಾಕಿಬಿಟ್ಟಿರ್ತಾರೆ.
ಸೊ ಅವನ್ನೆಲ್ಲ ಇಡ್ತಾ ಇದ್ದೀನಿ ನೀಟಾಗೆ. ದಿನ ಬೆಳಿಗ್ಗೆ ಕ್ಲೀನ್ ಮಾಡಲೇಬೇಕು, ದಿನ ರಾತ್ರಿ ಅಷ್ಟೊತ್ತಿಗೆ ಎಲ್ಲ ಹೊರಗೆ ಹಾಕಿದ್ದು ಮನೆಗೆ ಹಾಕ್ಕೊಂಡಿದ್ದು ಇಂಥವೆಲ್ಲ ಬೆಡ್ ಮೇಲೆ ಬಿದ್ದುಬಿಟ್ಟಿರ್ತವೆ. ಈಗ ಬೆಡ್ಡೆಲ್ಲ ನೀಟಾಗೆ ಆಸೆ ಆಯಿತು. ಒಂದು ಪಿಲ್ಲೋ, ಗಟ್ಟಿ ಇರೋ ಪಿಲ್ಲೋ ಬ್ಯಾಕ್ ಇಟ್ಬಿಟ್ಟು ಒಂದು ಸಾಫ್ಟಾಗಿರೋ ಪಿಲ್ಲೋನ ಫ್ರಂಟ್ ಇಟ್ಕೊಳ್ತೀವಿ. ಈ ಥರ ಎಲ್ಲ ಬೆಡ್ಡು ನೀಟಾಗಾಯಿತು, ಒಂಥರ ಖುಷಿಯಾಗುತ್ತೆ. ಇದೆಲ್ಲ ಈ ಕೆಲಸ ಮುಗಿದ ಮೇಲೆ ನಾನು ಬಟ್ಟೆಗಳೆಲ್ಲ ಒಣಗಾಕಿರೋದು, ನಿನ್ನೆ ಒಣಗಾಕಿರೋದು ಮುಂದ್ಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅಲ್ಲಿ ಒಣಗಾಕಿರೋದೆಲ್ಲ ಬಟ್ಟೆ ಎಲ್ಲ ತಂದು ಒಳಗಾಕಿ ಮನೆ ಮುಂದಿರೋ ಪ್ಲ್ಯಾಂಟ್ಸ್ಗಳಿಗೆ ನೀರು ಹಾಕ್ತೀನಿ. ಮನೆ ಮುಂದಿರೋ ಪ್ಲ್ಯಾಂಟ್ಸ್ಗಳು ಎಲ್ಲ ಫ್ಲವರ್ ಬಿಡೋದ್ರಿಂದ ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ. ಇವಾಗ ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದೀನಿ. ಬಟ್ಟೆ ತೊಳಿಬೋದು, ಮಿಷಿನ್ಗೂ ಹಾಕ್ಬೋದು, ಬಟ್ ಬಟ್ಟೆ ಮಡ್ಚೋದು ಒಂಥರ ಬೇಜಾರಾಗ್ತಿರುತ್ತೆ. ಒಂದೊಂದ್ಸಲ ಹಾಗೇ ಬಿದ್ದುಬಿಟ್ಟಿರ್ತವೆ. ಮಡ್ಚಿಬಿಡ್ತೀವಿ ಬೆಳಗ್ಗೆ, ಇಲ್ಲ ಅಂದರೆ ಹಾಗೆ ಬಿದ್ದುಬಿಟ್ಟಿರುತ್ತೆ. ಬಟ್ಟೆ ತೊಳಿಬೋದು, ಮಡ್ಚಲೂಬೋದು, ಆದರೆ ಅವನ್ನ ರ್ಯಾಕ್ ಮಾಡೋದಿದೆಯಲ್ಲ ಅದು ಒಂದು ದೊಡ್ಡ ಸಮಸ್ಯೆನೇ ಅದು. ಯಾಕಂದರೆ ಆಲ್ರೆಡಿ ಕಬೋರ್ಡಲ್ಲಿ ಸುಮಾರು ಬಟ್ಟೆ ಇರುತ್ತೆ, ಅದರಲ್ಲೇ ನಾವು ಅದನ್ನು ಅಡ್ಜಸ್ಟ್ ಮಾಡಿ ಇಡ್ತಾ ಇರಬೇಕು. ಎಷ್ಟು ಬಟ್ಟೆ ತೊಗೊಳ್ತಿರ್ತೀವಿ ಅಂದರೆ ನಮಗೆ ಬಟ್ಟೆಗಳು ಮಡ್ಚಿರೋದನ್ನ ರ್ಯಾಕಲ್ಲಿ ಇಡ್ಲಿಕ್ಕೂ ಕೂಡ ನಮಗೆ ಕಷ್ಟ ಆಗ್ತಾ ಇರುತ್ತೆ, ಅಷ್ಟು ಬಟ್ಟೆ ಆಗಿರುತ್ತೆ. ಅವು ಏನು ಇವಾಗಿನ ಕಾಲದ ಬಟ್ಟೆಗಳು ಅರಿಯೋದು ಇಲ್ಲ. ತುಂಬ ಬಟ್ಟೆ ತೊಗೊಳೋದ್ರಿಂದ ಯಾವ ಬಟ್ಟೆನೂ ಮೆತ್ತಗಾಗಿ ಅರಿಯೋದಿಲ್ಲ. ಹಂಗಾಗಿ ಸಾಕಷ್ಟು ಬಟ್ಟೆ ಕಬೋರ್ಡ್ಸಲ್ಲಾಗುತ್ತೆ. ಈ ಥರ ಎಲ್ಲ ಕೆಲಸ ಒಂದು 4 ಗಂಟೆಯಿಂದ ನನಗೆ 10 ಗಂಟೆವರೆಗೂ ಇಷ್ಟು ಕೆಲಸ ಆಯಿತು. ಇವಾಗ ನಾನು ಸ್ವಲ್ಪ ಮೊಬೈಲ್ ನೋಡ್ತೀನಿ, ವಾಟ್ಸಪ್ ಸ್ಟೇಟಸ್ಸು ಮತ್ತು ಇನ್ಸ್ಟಾಗ್ರಾಮು ಅದೆಲ್ಲ ನೋಡ್ತೀನಿ. ಅದಾದ ನಂತರ ನಾನು ಏನಾದರೂ ಲಾಸ್ಟ್ ಡೇ ವೀಡಿಯೋಸ್ ಮಾಡಿದರೆ ಎಡಿಟಿಂಗ್ ಎಲ್ಲ ಮಾಡ್ತೀನಿ. ಅದಾದ ನಂತರ ಸ್ನಾನ ಮಾಡೋದು, ದೇವ್ರ ಪೂಜೆ ಮಾಡೋದು ಅದೆಲ್ಲ 10 ಗಂಟೆ ಮೇಲೆ. ಇವಾಗ ನಾನು ಒಂದು ಬ್ರೇಕ್ ತೊಗೊಳ್ತೀನಿ. ಮನೆ ಕೆಲಸ ಇಷ್ಟ ಆದಮೇಲೆ ಒಂದು ಬ್ರೇಕ್ ತೊಗೊಂಡ್ಬಿಟ್ಟು ಮೊಬೈಲೆಲ್ಲ ನೋಡಿಬಿಟ್ಟು ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.